ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಗೆ ನಾವೆಲ್ಲರೂ ಕೂಡ ಸ್ವಾಗತವನ್ನ ಕೊಡ್ತಾ ಇವತ್ತಿನ ಒಂದು ತರಗತಿಯನ್ನ ಒಂದು ಕಥೆಯ ಮೂಲಕ ಪ್ರಾರಂಭವನ್ನ ಮಾಡೋಣ. ಬಹುಶಃ ನೀವೆಲ್ಲರೂ ಕೂಡ ಕೇಳಿರ್ತೀರಿ. ಸೆಪ್ಟೆಂಬರ್ 5 ವಿಶೇಷತೆ ಏನು? ಗಟ್ಟಿಗೆ ಶಿಕ್ಷಕರ ದಿನಾಚರಣೆ. ಕರೆಕ್ಟ್ ಆಗಿರೋದನ್ನ ಯಾಕೆ ಒಳಗೆ ಅದು ಸ್ಪಷ್ಟವಾಗಿ ಗಟ್ಟಿಗೆ ಹೇಳಿ ತಪ್ಪ ಸರಿ ಸೆಕೆಂಡ್ ಫಸ್ಟ್ ಬಾಯ್ಬಿಡಿ. ಶಿಕ್ಷಕರ ದಿನಾಚರಣೆ ಅಲ್ವಾ? ಸರಿಯಾಗಿದೆ ಉತ್ತರ. ಸೆಪ್ಟೆಂಬರ್ 5 ನಾವು ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಣೆಯನ್ನ ಮಾಡ್ತೀವಿ ಅಲ್ವಾ? ಹಾಗಾದ್ರೆ ಶಿಕ್ಷಕರ ದಿನಾಚರಣೆಯನ್ನ ಯಾರ ಸವಿ ನೆನಪಿಗಾಗಿ ಮಾಡ್ತೀವಿ? ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರ ಸವಿ ನೆನಪಿಗಾಗಿ, ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಒಂದು ಹುಟ್ಟುಹಬ್ಬದ ದಿನ ಅದು ಸೆಪ್ಟೆಂಬರ್ 5 ಅಂತಕ್ಕಂಥದ್ದು. ಅವರ ಒಂದು ಹುಟ್ಟುಹಬ್ಬದ ಸವಿ ನೆನಪಿಗಾಗಿ ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಣೆಯನ್ನ ಮಾಡ್ತೀವಿ. ಬಹುಶಃ ನೀವು ಅವರ ಒಂದು ಜೀವನ ಕಥೆಯನ್ನ 9ನೇ ತರಗತಿಯಲ್ಲಿ ಆದರ್ಶ ಶಿಕ್ಷಕ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅಂತಕ್ಕಂಥ ಒಂದು ಗದ್ಯ ಪಾಠವನ್ನ ಇಟ್ಟಿದ್ದಾರೆ ಅಲ್ವಾ? ಆ ಒಂದು ಗದ್ಯ ಪಾಠದ ಮುಖಾಂತರವಾಗಿ ಅವರ ಒಂದು ಕಥೆಯನ್ನ ತಿಳ್ಕೊಂಡಿದ್ವಿ. ಆದ್ರೂ ಕೂಡ ಮತ್ತೊಮ್ಮೆ ಅವರ ಒಂದು ಕಥೆಯನ್ನ ಸಂಕ್ಷಿಪ್ತವಾಗಿ, ಅಷ್ಟೊಂದು ಡಿಟೇಲ್ ಹೋಗ್ತಾ ಇದ್ರು ಕೂಡ ಸಂಕ್ಷಿಪ್ತವಾಗಿ ನೆನಪಿಸ್ಕೊಂತ ಅದೊಂದು ಕಥೆಯನ್ನ ಸ್ಮರಿಸ್ತಾ ಇವತ್ತಿನ ತರಗತಿ ನಾವು ಹೋಗೋಣ. 1888 ಸೆಪ್ಟೆಂಬರ್ 5 ಆಂಧ್ರಪ್ರದೇಶ ಮತ್ತು ತಮಿಳುನಾಡಿನ ಗಡಿ ಭಾಗದಲ್ಲಿ ಬರತಕ್ಕಂತಹ ತಿರುತ್ತಣಿ ಅಂತಕ್ಕಂತಹ ಒಂದು ಪ್ರದೇಶದಲ್ಲಿ ನಮ್ಮ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರು ಜನನವನ್ನ ಪಡ್ಕೊಳ್ತಾರೆ ಅಲ್ವಾ? ಹಾಗೆ ಅವರ ತಂದೆ ವೀರಸ್ವಾಮಿ ಅಂತಕ್ಕಂಥವ್ರು, ಹಾಗೆ ತಾಯಿ ಸೀತಮ್ಮ ಅಂತಕ್ಕಂಥ. ವೀರಸ್ವಾಮಿ ಮತ್ತು ಸೀತಮ್ಮ ಅಂತಕ್ಕಂಥ ಸುಂದರ ದಂಪತಿಯ ಸುಪುತ್ರರಾಗಿ ನಮ್ಮ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅಂತಕ್ಕಂಥವ್ರು ಜನನವನ್ನ ಪಡ್ಕೊಂತಾರೆ. ಒಂದು ಸಂಪ್ರದಾಯಬದ್ಧವಾಗಿರ್ತಕ್ಕಂತಹ ಒಂದು ಕುಟುಂಬ, ಜೊತೆಗೆ ಅವರ ಒಂದು ಶಿಕ್ಷಣ ಅಂತಕ್ಕಂಥದ್ದು ಅಂದ್ರೆ ಅವರ ತಂದೆಗೆ ವೀರಸ್ವಾಮಿ ಅವರಿಗೆ ತಮ್ಮ ಒಂದು ಮಗ ಆಂಗ್ಲ ಭಾಷೆಯನ್ನ ಕಲಿತಕ್ಕಂಥದ್ದು ಇಷ್ಟ ಇರೋಲ್ಲ. ದೇಶಿ ಭಾಷೆಯಾಗಿರ್ತಕ್ಕಂಥ ಸಂಸ್ಕೃತದಲ್ಲಿ ಶಿಕ್ಷಣ ಕೊಡಿಸ್ಬೇಕು, ಶಿಕ್ಷಣ ಪಡಿಬೇಕು ಅನ್ನೋ ಒಂದು ಮಹದಾಸೆ ಇರುತ್ತೆ. ಆದ್ರೆ ಅದು ಸಾಧ್ಯ ಆಗೋದಿಲ್ಲ. ಮಿಷನರಿ ಶಾಲೆಗೆ ಅನಿವಾರ್ಯವಾಗಿ ಸೇರ್ತಕ್ಕಂತಹ ಒಂದು ಪರಿಸ್ಥಿತಿ ಬರುತ್ತೆ. ಸೊ ಮಿಷನರಿ ಶಾಲೆಯಲ್ಲಿ ಇರ್ತಕ್ಕಂತಹ ಒಂದು ಬಿಗಿಯಾಗಿರ್ತಕ್ಕಂಥ ಒಂದು ವಾತಾವರಣ ಇರ್ಬೋದು, ಅಥವಾ ಒಂದು ಅಲ್ಲಿರ್ತಕ್ಕಂಥ ಒಂದು ಶಿಸ್ತು ಅಂತಕ್ಕಂಥದ್ದು ಅವರ ಮೇಲೆ, ಅವರ ಒಂದು ವ್ಯಕ್ತಿತ್ವವನ್ನ ಸರಿಯಾದಂತ ರೀತಿಯಲ್ಲಿ ಬೆಳೆಸ್ಕೊಳ್ಳೋದ್ರ ಮೇಲೆ ಅಪಾರವಾಗಿರ್ತಕ್ಕಂಥ ಒಂದು ಪರಿಣಾಮವನ್ನ ಬೀರುತ್ತೆ. ಹಾಗಾಗಿ ಮಿಷನರಿ ಶಾಲೆಯ ಆ ಒಂದು ವಾತಾವರಣ ಅಂತಕ್ಕಂಥದ್ದು ಒಂದು ಆದರ್ಶ ವ್ಯಕ್ತಿಯಾಗಿ, ಆದರ್ಶ ಶಿಕ್ಷಕರಾಗಿ, ಆದರ್ಶ ವ್ಯಕ್ತಿತ್ವವನ್ನ ಮೈಗೂಡಿಸ್ಕೊಳ್ಳಿಕ್ಕೆ ನಮ್ಮ ರಾಧಾಕೃಷ್ಣನ್ ಅವರಿಗೆ ಕಾರಣ ಆಗುತ್ತೆ. ಹಾಗಾಗಿ ಅವರು ತಮ್ಮ ಒಂದು ತುಂಬಾ ಅಚ್ಚುಮೆಚ್ಚಿನ ವಿಷಯ ಅಂದ್ರೆ ತತ್ವಶಾಸ್ತ್ರ ಅಂತಕ್ಕಂಥದ್ದು. ಅಂತ ಒಂದು ತತ್ವಶಾಸ್ತ್ರದಲ್ಲಿ ಕೂಡ ಅವರು MA ಪದವಿಯನ್ನು ಕೂಡ ಪಡ್ಕೊಳ್ತಾರೆ. ಜೊತೆಗೆ ಒಂದಷ್ಟು ತಾವು ಓದ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅವತ್ತಿನ ಕಾಲದಲ್ಲಿ ಕೊಡ್ತಕ್ಕಂಥ ಒಂದು ವಿದ್ಯಾರ್ಥಿ ವೇತನವನ್ನು ಕೂಡ ಪಡ್ಕೊಳ್ಳೋದ್ರಲ್ಲಿ ಸಫಲತೆಯನ್ನು ಕೂಡ ಪಡ್ಕೊಳ್ತಾರೆ. BA ಆಗಿರ್ಬೋದು, BA ದಲ್ಲೂ ಕೂಡ ತತ್ವಶಾಸ್ತ್ರ ಪಡ್ಕೊಳ್ತಾರೆ. ಅದರಲ್ಲೂ ಕೂಡ ಪ್ರಥಮ ದರ್ಜೆಯಲ್ಲಿ ಪಾಸ್ ಆಗ್ತಾರೆ. MA ದಲ್ಲೂ ಕೂಡ ತತ್ವಶಾಸ್ತ್ರವನ್ನು ಪಡ್ಕೊಳ್ತಾರೆ. ಅದರಲ್ಲೂ ಕೂಡ ಉತ್ತಮ ದರ್ಜೆಯಲ್ಲಿ ತೇರ್ಗಡೆಯನ್ನ ಗೊಳ್ತಾರೆ. ಅದಾದ ನಂತರದಲ್ಲಿ ಶಿಕ್ಷಣ ಇಲಾಖೆಯಲ್ಲಿ MA ನಂತರದಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ಒಬ್ಬ ಸಹಾಯಕ ಇನ್ಸ್ಪೆಕ್ಟರ್ ಆಗಿ ವೃತ್ತಿ ಜೀವನವನ್ನ ಆರಂಭ ಮಾಡ್ತಾರೆ. ನೋಡಿ, ಈ ರೀತಿಯಾಗಿ ಒಂದು ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಂತಹ ವ್ಯಕ್ತಿ ಒಬ್ಬ ಸಾಮಾನ್ಯ ಒಂದು ಸಹಾಯಕ ಇನ್ಸ್ಪೆಕ್ಟರ್ ಆಗಿ ವೃತ್ತಿ ಜೀವನವನ್ನ ಆರಂಭಿಸಿದಂತಹ ವ್ಯಕ್ತಿ ಮುಂದೊಂದು ದಿನ ಭಾರತದ ಉಪರಾಷ್ಟ್ರಪತಿಯಾಗಿ ರಾಷ್ಟ್ರಪತಿಯಾಗಿ ಆಯ್ಕೆಯಾಗ್ತಾರೆ. ಭಾರತದ ಪ್ರಥಮ ಪ್ರಜೆ ಯಾರು ಅಂತಂದಾಗ ನಮಗೆ ಯಾರು ನೆನಪಾಗ್ತಾರೆ? ರಾಷ್ಟ್ರಪತಿ. ಕರೆಕ್ಟ್, ರಾಷ್ಟ್ರಪತಿ. ಭಾರತದ ಪ್ರಥಮ ಪ್ರಜೆ ಅಂತ ನಾವು ಯಾರನ್ನಾದ್ರೂ ಕರಿತೀವಿ ಅಂತಂದ್ರೆ ಅದು ಬೇರೆ ಯಾರು ಅಲ್ಲ, ರಾಷ್ಟ್ರಪತಿ ಮಾತ್ರ ಆಗಿರ್ತಾನೆ. ರಾಷ್ಟ್ರಪತಿ ಅಂತಹ ಒಂದು ಭಾರತದ ಅತ್ಯಂತ ಉನ್ನತ ಹುದ್ದೆಯನ್ನು ಅಲಂಕರಿಸಿದಂತಹ ಒಂದು ಶ್ರೇಯಸ್ಸು, ಕೀರ್ತಿ ನಮ್ಮ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರಿಗೆ ಸಲ್ಲುತ್ತೆ. ಹಾಗೆ 9ನೇ ತರಗತಿಯಲ್ಲಿ ಕೂಡ ತಿಳ್ಕೊಂಡಿದ್ವಿ, ಅವರಿಗೆ ಒಂದು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಕೊಟ್ಟಂತಹ ಒಂದು ಬೀಳ್ಕೊಡುಗೆ ಸಮಾರಂಭ ಎಷ್ಟು ಮಟ್ಟಿಗೆ ಒಂದು ಭಾವನಾತ್ಮಕವಾಗಿ ಇತ್ತು ಅನ್ನೋದನ್ನು ತಿಳ್ಕೊಂಡಿದ್ವಿ.
ಅಂತಹ ಒಂದು ಶ್ರೇಷ್ಠ ಅಧ್ಯಾಪಕರಾಗಿದ್ದು ಭಾರತದ ಉನ್ನತ ಹುದ್ದೆಯನ್ನು ಕೂಡ ಅಲಂಕರಿಸತಕ್ಕಂತಹ ಒಂದು ಕೀರ್ತಿ ಅಂತಕ್ಕಂಥದ್ದು ಅವರಿಗೆ ಸಲ್ಲುತ್ತೆ. ಹಾಗಾಗಿ ಇಷ್ಟೆಲ್ಲ ಸಾಧನೆ ಮಾಡಲಿಕ್ಕೆ, ಇಷ್ಟೆಲ್ಲ ಒಂದು ಉನ್ನತ ಹಂತವನ್ನು ತಲುಪಲಿಕ್ಕೆ ಏನ್ ಕಾರಣ ಆಯಿತು? ಅವರಲ್ಲಿರ್ತಕ್ಕಂಥ ಒಂದು ವಿದ್ವತ್, ಅಗಾಧವಾದಂತಹ ಪ್ರತಿಭೆ, ಜೊತೆಗೆ ಏನನ್ನಾದರೂ ಕೂಡ ನನ್ನ ಸಾಧನೆಯನ್ನ ಮಾಡಲೇಬೇಕು ಅನ್ನೋ ಒಂದು ತುಡಿತ. ಸೊ ಎಲ್ಲದರ ಕಾರಣದಿಂದಾಗಿ ಆ ರಾಧಾಕೃಷ್ಣನ್ ಅಂತಕ್ಕಂಥವ್ರು ಇವತ್ತು ರಾಷ್ಟ್ರಪತಿ, ರಾಷ್ಟ್ರಪತಿಯಾಗಿ ನೇಮಕಗೊಳ್ಳಲಿಕ್ಕೆ, ಸೇವೆಯನ್ನು ಸಲ್ಲಿಸಲಿಕ್ಕೆ ಕಾರಣ. ಸೊ ಈ ರೀತಿಯಾಗಿ ನಮ್ಮ ರಾಧಾಕೃಷ್ಣನ್ ಅವರಂತೆ ನಮ್ಮ ಭಾರತದಾದ್ಯಂತ, ವಿಶ್ವದಾದ್ಯಂತನೂ ಕೂಡ ಇದ್ದಾರೆ. ನಮ್ಮ ಭಾರತ ಅಷ್ಟೇ ತಗೊಂಡಿದ್ದೀನಿ, ಕರ್ನಾಟಕ ಆಗಿರ್ಬೋದು, ಭಾರತ ಆಗಿರ್ಬೋದು. ಸೊ ಸುಮಾರು ಜನ, ಹಲವಾರು ಜನ, ಸಾವಿರಾರು ಸಂಖ್ಯೆಯಲ್ಲಿ ಬರ್ತಾ ಇರ್ತಾರೆ. ನಮ್ಮ ಭಾರತದಾದ್ಯಂತ ಕೋಟ್ಯಾಂತರ ಜನಸಂಖ್ಯೆ, ಇವತ್ತು ನಮ್ಮ ಭಾರತದ ಜನಸಂಖ್ಯೆ 140 ಕೋಟಿ ದಾಟಿದೆ ಅಂತ ಹೇಳ್ತಾ ಇದ್ದಾರೆ ಅಂತ. ಆದ್ರೆ 140 ಕೋಟಿ ಜನಸಂಖ್ಯೆ ದಾಟಿದ್ರೂ ಕೂಡ, ಅಥವಾ ಹಿಂಗೆ ಎಷ್ಟೋ ತಲೆಮಾರುಗಳು ಹೋಗಿದ್ರು ಕೂಡ ಎಲ್ಲರೂ ಕೂಡ ಸಾಧಕರಾಗಲಿಕ್ಕೆ ಸಾಧ್ಯ ಇಲ್ಲ. ಸಾಧಕರಾಗಲಿಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಅವಕಾಶ ಇದೆ. ಆದ್ರೆ ಸಾಧಕರಾಗ್ತಕ್ಕಂಥದ್ದು ಕೇವಲ ಕೆಲವು ಜನ ಮಾತ್ರ. ಯಾಕಂದ್ರೆ ದೇವರ ಸೃಷ್ಟಿಯಲ್ಲಿ ಎಲ್ಲರೂ ಕೂಡ ಒಂದೇನೆ. ಕೆಲವರು ತಮ್ಮಲ್ಲಿರ್ತಕ್ಕಂತಹ ಪ್ರತಿಭೆಯನ್ನ, ವಿದ್ವತ್ತನ್ನ ಬಳಸುವ ಮುಖಾಂತರವಾಗಿ ಸಾಧನೆ ಮೆಟ್ಟಿಲನ್ನ ಒಂದೊಂದೇ ಹತ್ತುತ್ತಾ ಹೋದ್ರೆ, ಇನ್ ಕೆಲವರು ಸಾಧನೆ ಮಾಡತಕ್ಕಂತಹ ಅವಕಾಶ ಮುಂದೆ ಅಗಾಧವಾಗಿದ್ದರೂ ಕೂಡ ಅದನ್ನ ಸರಿಯಾದಂತ ರೀತಿಯಲ್ಲಿ ಸಮರ್ಪಕವಾಗಿ ಬಳಸಿಕೊಳ್ಳದೆ ಇವತ್ತು ಸಾಧನೆ ಮಾಡೋದ್ರಲ್ಲಿ ಹಿಂದುಳಿದು ಸೋಂಬೇರಿಗಳಾಗಿ ಅಥವಾ ಬೇರೆ ರೀತಿಯಲ್ಲಿ ಹಿಂದುಳಿತಾರೆ. ಸೊ ಹಾಗಾಗಿ ಇದರಲ್ಲಿ ಯಾರು ಕೂಡ ಮೇಲೆಲ್ಲ, ಯಾರು ಕೂಡ ಕೀಳಲ್ಲ. ಇದು ಗಂಡು ಮಕ್ಕಳಾಗಿರ್ಬೋದು ಅಥವಾ ಹೆಣ್ಮಕ್ಳಾಗಿರ್ಬೋದು, ಸಾಧನೆಯನ್ನ ಮಾಡ್ಲಿಕ್ಕೆ ಯಾವುದೂ ಕೂಡ ನಮಗೆ ಅಡ್ಡಿಯಾಗಲ್ಲ. ಒಟ್ಟಾರೆ ಸಾಧನೆ ಮಾಡ್ಲಿಕ್ಕೆ, ಸಾಧಿಸಬೇಕೆಂಬುವ ಛಲಗಾರಿಕೆ ಮುಖ್ಯ. ನಾವು ಸಾಧನೆ ಮಾಡಲೇಬೇಕು. ನೋಡಿ, ಸಾಧನೆ ಮಾಡ್ಲಿಕ್ಕೆ ಹೊರಟಂತ ಸಂದರ್ಭದಲ್ಲಿ ನಮ್ಮ ಹಾದಿ ಅಂತಕ್ಕಂಥದ್ದು ತುಂಬಾ ಹೂವಿನ ಹಾದಿ ಅನ್ಕೊಳ ಹಾಗೆ ಇಲ್ಲ. ನಾವಿವತ್ತು ಭಾರತದಾದ್ಯಂತ ಎಷ್ಟೊಂದು ಜನ ಸಾಧಕರಿದ್ದಾರೆ. ಮಹಾತ್ಮ ಗಾಂಧಿ ಆಗಿರ್ಬೋದು, ಜವಾಹರ್ಲಾಲ್ ನೆಹರು ಆಗಿರ್ಬೋದು, ಅಂಬೇಡ್ಕರ್ ಆಗಿರ್ಬೋದು. ಈ ರೀತಿಯಾಗಿ ನೋಡಿ, ಈ ರೀತಿಯಾಗಿ ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ಲಾಲಾ ಲಜಪತ್ ರಾಯ್ ಆಗಿರ್ಬೋದು, ಬಿಪಿನ್ ಚಂದ್ರಪಾಲ್ ಆಗಿರ್ಬೋದು, ನೋಡಿ ಈ ರೀತಿಯಾಗಿ ಸ್ವಾಮಿ ವಿವೇಕಾನಂದ ಆಗಿರ್ಬೋದು, ಭಗತ್ ಸಿಂಗ್ ಆಗಿರ್ಬೋದು. ಹಾಗಾದ್ರೆ ಇವರೆಲ್ಲ ಚಿನ್ನದ ಸ್ಪೂನನ್ನ ಇಟ್ಕೊಂಡ್ಬಿಟ್ಟೆ, ಬಾಯಲ್ಲಿ ಇಟ್ಕೊಂಡ್ಬಿಟ್ಟೆ ಹುಟ್ಟಿದ್ರೆ, ಹಾಗಾದ್ರೆ ಯಾರು ಕೂಡ ಚಿನ್ನದ ಸ್ಪೂನನ್ನ ಬಾಯಲ್ಲಿ ಇಟ್ಕೊಂಡು ಹುಟ್ಟಿದಂತವ್ರಲ್ಲ. ಅವರೆಲ್ಲರೂ ಕೂಡ ಸಾಮಾನ್ಯ ಕುಟುಂಬದ ಹಿನ್ನೆಲೆಯಲ್ಲಿಯೇ ಹುಟ್ಟಿದಂತವ್ರು. ಆದ್ರೆ ಇವತ್ತು ಒಬ್ಬ ಆದರ್ಶ ವ್ಯಕ್ತಿಗಳಾಗಿ, ಆದರ್ಶ ನಾಯಕರಾಗಿ, ಆದರ್ಶ ನೇತಾರರಾಗಿ ಇವತ್ತು ನಮ್ಮ ಮುಂದೆ ನಿಂತಿದ್ದಾರೆ. ಕೇವಲ ನಾನು ಹೇಳಿದ ಕೆಲವು ಪ್ರಮಾಣದಲ್ಲಿ ಅಷ್ಟೇನೆ. ಈ ರೀತಿಯಾಗಿ ಎಷ್ಟೋ ಸಾವಿರಾರು ಸಂಖ್ಯೆಯಲ್ಲಿ ಇದ್ದಾರೆ. ಸೊ ಆ ರೀತಿಯಾಗಿ ಸಾಧನೆ ಮಾಡಲಿಕ್ಕೆ ಪ್ರತಿಯೊಬ್ಬರಿಗೂ ಅವಕಾಶ ಇರೋದ್ರಿಂದ ಅಂತಹ ಸಾಧಕರ ಸಾಲಿನಲ್ಲಿ ನಾವು ಕೂಡ ನಿಲ್ಲಬೇಕು ಅಂತ ಹೇಳ್ತಾ, ಇವತ್ತು ಅದೇ ಸಾಧಕರಲ್ಲಿ ಇಬ್ರು ವ್ಯಕ್ತಿಗಳ ಬಗ್ಗೆ ನಾವು ಇವತ್ತು ಪಾಠವನ್ನ ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು, ಮತ್ತು ಪಾಠ ಇರ್ತಕ್ಕಂಥದ್ದು ಕೂಡ ಆ ಇಬ್ರು ವ್ಯಕ್ತಿಗಳು ಬಗ್ಗೆ. ಹಾಗಾದ್ರೆ ಯಾರಪ್ಪ ಆ ಇಬ್ರು ವ್ಯಕ್ತಿಗಳು ಅಂದ್ರೆ, ಒಬ್ರು ನಮ್ಮ ಮೈಸೂರು ಸಂಸ್ಥಾನದ 24ನೇ ಅರಸರು, ಒಡೆಯರ್ ಅಂತ ಕೂಡ ನಾವು ಕರಿತೀವಿ, ನಾಲ್ವಡಿ ಕೃಷ್ಣರಾಜ ಒಡೆಯರ್. ಹೌದು. ಹಾಗೆ ಭಾರತ ಕಂಡಂತಹ ಅತ್ಯದ್ಭುತ ಇಂಜಿನಿಯರ್ ಅಂದ್ರೆ ದಿವಾನರು ಕೂಡ ಹೌದು, ಸರ್ ಎಂ ವಿಶ್ವೇಶ್ವರಯ್ಯ. ಹಾಗಾಗಿ ಅಂತಹ ಇಬ್ಬರು ಮಹನೀಯರ ಕುರಿತಂತೆ ಇರತಕ್ಕಂಥ ಒಂದು ಗದ್ಯ ಪಾಠವಾಗಿರತಕ್ಕಂತಹ ಭಾಗ್ಯಶಿಲ್ಪಿಗಳು. ಈ ಒಂದು ಗದ್ಯ ಪಾಠವನ್ನ ಇವತ್ತಿನ ತರಗತಿಯಲ್ಲಿ ಅಧ್ಯಯನವನ್ನ ಮಾಡೋಣ. ಭಾಗ್ಯ ಶಿಲ್ಪಿಗಳು. ಈ ಒಂದು ಭಾಗ್ಯ ಶಿಲ್ಪಿಗಳು ಗದ್ಯ ಭಾಗದಲ್ಲಿ ನಾನು ಆಗಲೇ ಹೇಳಿದ ಹಾಗೆ ಇಬ್ಬರು ಸಾಧಕರ ಅಥವಾ ಎರಡು ಮಹನೀಯ ವ್ಯಕ್ತಿಗಳ ಕುರಿತಂತೆ ಇಟ್ಟಿರ್ತಕ್ಕಂಥದ್ದು. ಒಂದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಭಾಗವನ್ನ ನಮ್ಮ ಪಠ್ಯಪುಸ್ತಕ ರಚನಾ ಪರಿಷ್ಕೃತ ಸಮಿತಿಯವರು ನಿಗದಿಪಡಿಸಿದ್ರೆ, ಮತ್ತೊಂದು ಭಾಗವಾಗಿರತಕ್ಕಂತಹ ಸರ್ ಎಂ ವಿಶ್ವೇಶ್ವರಯ್ಯ ಈ ಒಂದು ಭಾಗವನ್ನ ನಮ್ಮ ಕವಿಗಳಾಗಿರ್ತಕ್ಕಂತಹ ಜಯಪ್ಪಗೌಡ DS ಜಯಪ್ಪಗೌಡ ಅವರು ಬರೆದಿರ್ತಕ್ಕಂತಹ ಒಂದು ಕೃತಿಯಿಂದ ಆಯ್ಕೆ ಮಾಡಿ ನಿಮಗೆ ನಿಗದಿಪಡಿಸಿರ್ತಕ್ಕಂಥದ್ದು. ಹಾಗಾಗಿ
ಅವರ ಒಂದು ಲೇಖಕರ ಪರಿಚಯವನ್ನ ಮಾಡ್ಕೊಳ್ತಕ್ಕಂಥದ್ದು ಕೂಡ ಅತ್ಯಗತ್ಯವಾಗಿದ್ದು, ಅವರ ಒಂದು ಪರಿಚಯಕ್ಕೆ ಸಂಬಂಧಪಟ್ಟಂತೆ ಅವರು ಎಲ್ಲಿ ಹುಟ್ಟಿದ್ರು, ಯಾವ ಸ್ಥಳದಲ್ಲಿ ಹುಟ್ಟಿದ್ರು, ಯಾವ್ಯಾವ ಕೃತಿಗಳನ್ನ ಬರೆದಿದ್ದಾರೆ, ಹಾಗಾಗಿ ಜೊತೆಗೆ ಯಾವ ಪ್ರಶಸ್ತಿಗಳು ಕೂಡ ಅವರಿಗೆ ಸಂದಿದ್ದಾವೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಾಗೆ ನೋಡಿ, ಈಗ ಹೇಳಿದಾಗೆ ಭಾಗ್ಯಶಿಲ್ಪಿಗಳು ಈ ಒಂದು ಭಾಗದಲ್ಲಿ ಬರ್ತಕ್ಕಂಥ ಸರ್ ಎಂ ವಿಶ್ವೇಶ್ವರಯ್ಯನವರ ಕಾರ್ಯ ಸಾಧನೆಗಳು ಈ ಒಂದು ಪಡೆಗೆ ಸಂಬಂಧಪಟ್ಟಂತೆ ನಮಗೆ ಆ ಲೇಖಕರಾಗಿರ್ತಕ್ಕಂತಹ DS ಜಯಪ್ಪ ಗೌಡ ಅವರ ಒಂದು ಪರಿಚಯವನ್ನ ಈಗಾಗಲೇ ಬರೆದಿದ್ದೀನಿ. ನೋಡ, ಜಯಪ್ಪ ಗೌಡ ಅವರು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ದಾಳರಹಳ್ಳಿಯಲ್ಲಿ ಕ್ರಿಸ್ತಶಕ 1947ರಲ್ಲಿ ಜನನವನ್ನ ಪಡ್ಕೊಂತಾರೆ. ವಾಕ್ಯ ರೂಪದಲ್ಲಿ ಬರೆಯಬೇಕು, ಸುಮಾರು ಸರಿ ಹೇಳಿದ್ರು ಕೂಡ ಈ ಪಾಯಿಂಟ್ ಅಷ್ಟೇ ಬರೆದಿದ್ದೀನಿ. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ದಾಳರಹಳ್ಳಿಯಲ್ಲಿ ಕ್ರಿಸ್ತಶಕ 1947ರಲ್ಲಿ ನಮ್ಮ ಲೇಖಕರಾಗಿರ್ತಕ್ಕಂತಹ DS ಜಯಪ್ಪ ಗೌಡ ಅವರು ಜನನವನ್ನ ಪಡ್ಕೊಂತಾರೆ. ಇತಿಹಾಸ ಮತ್ತು ಭಾಷಾಂತರ ವಿಷಯದಲ್ಲಿ ಮಹತ್ವದ ಕೃತಿಗಳನ್ನು ರಚಿಸಿರುವ ಇವರು ಮೈಸೂರು ವಿಶ್ವವಿದ್ಯಾನಿಲಯದ ಭಾಷಾಂತರ ಮತ್ತು ಪಠ್ಯಪುಸ್ತಕ ವಿಭಾಗದಲ್ಲಿ ಸೇವೆಯನ್ನ ಸಲ್ಲಿಸಿದ್ದಾರೆ ಅಂತಕ್ಕಂಥ ಮಾಹಿತಿ ನಮಗೆ ಲಭ್ಯ ಆಗುತ್ತೆ. ಹಾಗೆ ಕನ್ನಡದಲ್ಲಿ ಹಲವಾರು ಕೃತಿಗಳನ್ನು ಕೂಡ ರಚಿಸಿರ್ತಾರೆ ಅನ್ನೋ ಮಾಹಿತಿ ಲಭ್ಯ ಆಗುತ್ತೆ. ಹಾಗಾದ್ರೆ ಯಾವ್ಯಾವ ಕೃತಿಗಳನ್ನ ರಚಿಸಿದ್ದಾರೆ ಅನ್ನೋದನ್ನ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಕೃತಿಗಳನ್ನ ಇಲ್ಲಿ ಬರೆದಿದ್ದೇನೆ. ಕರ್ನಾಟಕ ಗ್ರಾಮೀಣ ಸಂಸ್ಥೆಗಳು, ಕರ್ನಾಟಕದ ಕಡಲಾಚೆಯ ಸಂಪರ್ಕಗಳು, ಮೈಸೂರು ಒಡೆಯರು, ಜನಪದ ಆಟಗಳು, ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯನವರ ಕಾರ್ಯ ಸಾಧನೆಗಳು, ಈ ರೀತಿಯಾಗಿ ಹಲವು ಕೃತಿಗಳನ್ನ ಸಾಹಿತ್ಯ ಕ್ಷೇತ್ರಕ್ಕೆ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ಕಾಣಬಹುದಾಗಿದೆ. ಹಾಗೆ ಇಷ್ಟೆಲ್ಲ ಸಾಹಿತ್ಯ ಕೃಷಿಯನ್ನ ಮಾಡಿರ್ತಕ್ಕಂತಹ ನಮ್ಮ DS ಜಯಪ್ಪ ಗೌಡರಿಗೆ ಹಲವು ಪ್ರಶಸ್ತಿಗಳು ಕೂಡ ಲಭಿಸಿರ್ತಕ್ಕಂಥದ್ದನ್ನ ನಾವು ಇಲ್ಲಿ ಕಾಣಬಹುದಾಗಿದೆ. ಹಾಗಾದ್ರೆ ಯಾವ ಅಂದ್ರೆ ಕರ್ನಾಟಕದ ಕಡಲಾಚೆಯ ಸಂಪರ್ಕಗಳು ಇಲ್ಲಿ ಏನಿದೆಯೋ ಈ ಒಂದು ಕೃತಿಗೆ, ಕರ್ನಾಟಕದ ಕಡಲಾಚೆಯ ಸಂಪರ್ಕಗಳು ಈ ಒಂದು ಕೃತಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅಂತಕ್ಕಂಥದ್ದು ಲಭಿಸಿದೆ. ಹಾಗೆ ಧಾರವಾಡದ ಕರ್ನಾಟಕ ಸಂಘದ ಸಂಶೋಧನಾ ಬಹುಮಾನಕ್ಕೆ ಕೂಡ ಇವರು ಪಾತ್ರರಾಗಿದ್ದಾರೆ. ಎರಡೂ ಪ್ರಶಸ್ತಿ ಕೂಡ ನಮ್ಮ ಲೇಖಕರಾಗಿರ್ತಕ್ಕಂತಹ DS ಜಯಪ್ಪ ಗೌಡ ಅವರಿಗೆ ಬಂದಿರತಕ್ಕಂತಹ ಪ್ರಶಸ್ತಿಗಳು. ಹಾಗಾದ್ರೆ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತೆ ಏನೇನೆಲ್ಲ ಹೇಳ್ತಾ ಹೋಗಿದ್ದಾರೆ ಅನ್ನೋದನ್ನ ನಾವು ನೋಡೋಣ. ಈಗ ನೋಡ್ಕೊಳ್ಳಿ, ಪ್ರವೇಶ ನೋಡ್ಕೊಳ್ಳಿ. ಹುಟ್ಟಿದವರೆಲ್ಲರಿಗೂ ಸಾಧಕರಾಗುವುದಕ್ಕೆ ಅವಕಾಶವಿದ್ದರೂ ಎಲ್ಲರೂ ಸಾಧಕರಾಗುವುದಿಲ್ಲ. ಸಾಧಕರಾಗುವುದಕ್ಕೆ ಅಪಾರವಾಗಿರ್ತಕ್ಕಂತಹ ಸಾಮಾಜಿಕ ಹೊಣೆಗಾರಿಕೆ, ಪರಿಶ್ರಮ, ಭವಿಷ್ಯತ್ ಚಿಂತನೆ, ಛಲವಂತಿಕೆ ಬೇಕಾಗುತ್ತದೆ. ಸಾಧನೆಯ ಪಥದಲ್ಲಿ ಎದುರಾಗುವ ಅಡ್ಡಿ ಆತಂಕಗಳನ್ನು ನಿವಾರಿಸಿಕೊಳ್ಳಬೇಕು. ಇಂತಹ ಅಪರೂಪದ ಸಾಧಕರನ್ನ ಸಮಾಜ ನಿತ್ಯ ಸ್ಮರಿಸುತ್ತದೆ. ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆಡಳಿತಾತ್ಮಕವಾಗಿ, ವೈಜ್ಞಾನಿಕವಾಗಿ ಸಾಧನೆ ಮಾಡಿ ಕನ್ನಡ ನಾಡಿನ ಅಭಿವೃದ್ಧಿಗಾಗಿ ಸಲ್ಲಿಸಿರುವ ಸೇವೆಯ ಪರಿಚಯ ಮಾಡಿಕೊಡುವುದು ಇಲ್ಲಿನ ಆಶಯ. ನಾನು ಹೇಳಿದಾಗೆ ಸಾಧನೆ ಅಂತಕ್ಕಂಥದ್ದು ಸಾಧಕನ ಸ್ವತ್ತು. ಸೊ ಸಾಧನೆ ಮಾಡಬೇಕು ಅಂತ ಹೊರಟಾಗ ಸತತ ಪರಿಶ್ರಮ ಬೇಕೇ ಬೇಕು. ಆ ಪರಿಶ್ರಮ ಮಾಡ್ತಕ್ಕಂಥ ಸಂದರ್ಭ ಸಾಕಷ್ಟು ತಗುದಿನಿರು ಹಳ್ಳಕೊಳ್ಳಗಳು ಬರ್ತಾ ಹೋಗ್ತವೆ. ಸೊ ಅದೆಲ್ಲವನ್ನ ದಾಟಿಕೊಂಡಾಗ ಮಾತ್ರ ನಾವು ಸಾಧನೆಯ ಮೆಟ್ಟಿಲ ಒಂದು ತುತ್ತ ತುದಿಗೆ ಹಚ್ಚಲಿಕ್ಕೆ ಸಾಧ್ಯ. ಇಲ್ಲಾಂದ್ರೆ ಬಹಳ ಬೇಗ ಇಲ್ಲ ನನ್ನ ಕೈಲಿ ಆಗಲ್ಲ ಅಂತ ನೀವು ಬೇಸರಗೊಂಡು ಹಿಂದೆ ಸರಿತಿದ್ರೆ ಸಾಧನೆ ಮಾಡ್ಲಿಕ್ಕೆ ಸಾಧನೆ ಆಗೋದಿಲ್ಲ. ಹಾಗಾಗಿ ಸಾಧನೆ ಮಾಡ್ಲಿಕ್ಕೆ ಹೊರಟ ಸಂದರ್ಭ ಸಾಕಷ್ಟು ರೀತಿಯಲ್ಲಿ ಬಿರುಗಾಳಿ ಏನೋ ನೀರಲ್ಲಿ ಈಜುತ್ತಿದ್ದಾಗ ನೀರಲ್ಲಿ ಆಳನೂ ಇರುತ್ತೆ, ಚಳಿನೂ ಇರುತ್ತೆ, ಮಳೆನೂ ಕೂಡ ಬರುತ್ತೆ. ಸೊ ಎಲ್ಲದೂ ಬರುತ್ತೆ. ಎಲ್ಲವನ್ನ ಸೇರಿಸ್ಕೊಂಡು ನಾವು ಈಗ ಈ ನೀರಲ್ಲಿ ಸರಾಗವಾಗಿ ಈಜಲಿಕ್ಕೆ ಸಾಧ್ಯ ಆಗುತ್ತೆ, ಈಜಿ ದಡ ಸೇರಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಸಾಧನೆ ಅಂತಕ್ಕಂಥದ್ದು ಅದೇ ರೀತಿಯಾಗಿರ್ತಕ್ಕಂಥದ್ದು. ನೋಡೋಣ, ಇಲ್ಲಿ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಈ ಒಂದು ಭಾಗಕ್ಕೆ ಸಂಬಂಧಪಟ್ಟಂತೆ, ಅವರ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ವಿಷಯ ಏನೇನೆಲ್ಲ ಬರ್ತಾ ಹೋಗುತ್ತೆ ಅನ್ನೋದನ್ನ ನಾವು ನೋಡೋಣ. ಮೈಸೂರು ಸಂಸ್ಥಾನದ ಒಡೆಯರ್ ರಾಜ ಸಂತತಿಯ 24ನೆಯ ರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರ್. ಇವರ ಆಳ್ವಿಕೆ 1902ರಿಂದ 1940ರವರೆಗೆ ನಡೆಯಿತು. ನಾಲ್ವಡಿ ಕೃಷ್ಣರಾಜ ಒಡೆಯರ್ 1895ರಲ್ಲಿ ಪಟ್ಟಾಭಿಷಿಕ್ತರಾದರೂ ಸಹ ಕೇವಲ 10 ವರ್ಷದ ಬಾಲಕರಾಗಿದ್ದರಿಂದ ಅವರ ತಾಯಿಯವರಾದ ಮಹಾರಾಣಿ ವಾಣಿ ವಿಲಾಸರವರು ರೀಜೆಂಟರಾಗಿ ಆಡಳಿತ ನಿರ್ವಹಣೆ ಮಾಡಿದರು. ರಾಜಕುಮಾರರಿಗೆ ಸೂಕ್ತ ವಿದ್ಯಾಭ್ಯಾಸ, ಆಡಳಿತ ತರಬೇತಿ ಇವುಗಳನ್ನ ಮಹಾರಾಣಿಯವರು ತೀವ್ರ ನಿಗಾ ವಹಿಸಿ ನಡೆಸಿದುದರ ಪರಿಣಾಮವಾಗಿ ಮೈಸೂರು ರಾಜ್ಯಕ್ಕೆ ಒಬ್ಬ ಸಮರ್ಥ ಆಡಳಿತಗಾರರಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ದೊರಕಿದರು. ಮಾದರಿ ಮೈಸೂರು 1902 ಆಗಸ್ಟ್ 8ನೇ ತಾರೀಕಿನಿಂದ ಮೈಸೂರು ರಾಜ್ಯದ ನೇರ ಉಸ್ತುವಾರಿ ಕೃಷ್ಣರಾಜ ಒಡೆಯರ ಸುಪರ್ದಿಗೆ
ಬಂದಿತ್ತು. ಆಗ ದಿವಾನರಾಗಿದ್ದ ಸರ್ ಕೆ ಶೇಷಾದ್ರಿ ಅಯ್ಯರ್ ಅವರ ಸಹಕಾರದೊಂದಿಗೆ ಮೈಸೂರು ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಂಕಣಬದ್ಧರಾಗಿದ್ದರು. ಇವರ ಕಾಲದಲ್ಲಿ ಇಡೀ ಭರತ ಖಂಡದಲ್ಲಿ ಯಾವ ಸಂಸ್ಥಾನವೂ ಕಾಣದ ಅಭಿವೃದ್ಧಿಯನ್ನ ಮೈಸೂರು ರಾಜ್ಯವು ಕಂಡುದರಿಂದ ಮೈಸೂರು ಸಂಸ್ಥಾನಕ್ಕೆ ಮಾದರಿ ಮೈಸೂರು ಎಂಬ ಕೀರ್ತಿ ಪ್ರಾಪ್ತವಾಯಿತು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅರಸು ಮನೆತನದಿಂದ ಬಂದವರಾಗಿದ್ದರೂ ಸಹ ಜನತೆ ಆಡಳಿತದಲ್ಲಿ ಪಾಲ್ಗೊಳ್ಳುವಿಕೆಯ ಪರವಾಗಿದ್ದರು. ಪ್ರಜಾಪ್ರತಿನಿಧಿ ಸಭೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಪ್ರಜಾಪ್ರತಿನಿಧಿ ಸಭೆಯು ನೂತನ ರೂಪವನ್ನು ಪಡೆದು ನಿಜವಾದ ಜನಪ್ರತಿನಿಧಿ ಸಭೆಯಾಗಿ ಪರಿವರ್ತನೆಯಾಯಿತು. ಅದಕ್ಕಾಗಿ 1923ರಲ್ಲಿ ಹೊಸ ಕಾನೂನೊಂದನ್ನು ಜಾರಿಗೆ ತಂದು ಪ್ರಜಾಪ್ರತಿನಿಧಿ ಸಭೆಯನ್ನ ಶಾಸನಬದ್ಧ ಸಂಸ್ಥೆಯನ್ನಾಗಿ ಮಾರ್ಪಡಿಸಿದರು. ಇದು ಪ್ರಜಾತಂತ್ರದ ದೃಷ್ಟಿಯಿಂದ ಭಾರತದಲ್ಲಿಯೇ ಮಾದರಿಯಾದ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸಲು ಆರಂಭಿಸಿತು. ಪ್ರಜಾಪ್ರತಿನಿಧಿ ಸಭೆಯು ವರ್ಷಕ್ಕೆ 2 ಬಾರಿ ಜೂನ್ 1 ಮಹಾರಾಜರ ವರ್ಧಂತಿ, 2 ಅಕ್ಟೋಬರ್ ದಸರಾ ಮಹೋತ್ಸವ ಸಮಾವೇಶಗೊಂಡು ಕಲಾಪಗಳನ್ನ ನಡೆಯಿತು. ಅಲ್ಲಿ ವಾರ್ಷಿಕ ಆಯವ್ಯಯ ಪರಿಶೀಲನೆ, ಪ್ರಶ್ನೋತ್ತರಗಳು, ಠರಾವುಗಳನ್ನ ಮಂಡಿಸುವುದು ಮುಂತಾದ ಸಂಸದೀಯ ಮಾದರಿ ನಡವಳಿಕೆ ನಡೆಯುತ್ತಿದ್ದವು. ಪ್ರತಿನಿಧಿ ಸಭೆಯಲ್ಲಿದ್ದ 275 ಸದಸ್ಯರಲ್ಲಿ ಹೆಚ್ಚು ಪ್ರತಿನಿಧಿಗಳು ಜನರಿಂದ ಆಯ್ಕೆಯಾದವರಾಗಿದ್ದರು. ಅಷ್ಟಕ್ಕಿರಲೇ ಮೈಸೂರು ಸಂಸ್ಥಾನದ ಒಡೆಯರು ರಾಜ ಸಂಸ್ಥೆಯ 24ನೇ ರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರು. ಇವರ ಆಳ್ವಿಕೆ 1902ರಿಂದ 1940ರವರೆಗೆ ನಡೆಯಿತು. ನಾಲ್ವಡಿ ಕೃಷ್ಣರಾಜ ಒಡೆಯರು 1895ರಲ್ಲಿ ಪಟ್ಟಾಭಿಷಿಕ್ತರಾದರು. ಸಹ ಕೇವಲ 10 ವರ್ಷದ ಬಾಲಕರಾಗಿದ್ದರಿಂದ ಅವರ ತಾಯಿಯವರಾದ ಮಹಾರಾಣಿ ಮಾಣಿ ರಿಜೆಂಟರಾಗಿ ಆಡಳಿತ ನಿರ್ವಹಣೆ ಮಾಡಿದರು. ರಾಜಕುಮಾರರಿಗೆ ಸೂಕ್ತ ವಿದ್ಯಾಭ್ಯಾಸ, ಆಡಳಿತ ತರಬೇತಿ ಇವುಗಳನ್ನು ಮಹಾರಾಣಿಯವರು ತೀವ್ರ ನಿಗಾವಹಿಸಿ ನಡೆಸಿದ್ದರ ಪರಿಣಾಮವಾಗಿ ಮೈಸೂರು ರಾಜ್ಯಕ್ಕೆ ಒಬ್ಬ ಸಮರ್ಥ ಆಡಳಿತಗಾರರಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರು ದೊರಕಿದರು. 1902 ಆಗಸ್ಟ್ 8ನೇ ತಾರೀಕಿನಿಂದ ಮೈಸೂರು ರಾಜ್ಯದ ನೇರ ಉಸ್ತುವಾರಿ ಕೃಷ್ಣರಾಜ ಒಡೆಯರ ಸುಪರ್ದಿಗೆ ಬಂದಿತು. ಆಗ ದಿವಾನರಾಗಿದ್ದ ಶೇಷಾದ್ರಿ ಅಯ್ಯರ್ ಅವರ ಸಹಕಾರದೊಡನೆ ಮೈಸೂರು ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಂಕಣಬದ್ಧರಾಗಿದ್ದರು. ಇವರ ಕಾಲದಲ್ಲಿ ಇಡೀ ಭರತ ಖಂಡದಲ್ಲಿ ಯಾವ ಸಂಸ್ಥಾನವೂ ಕಾಣದ ಅಭಿವೃದ್ಧಿಯನ್ನು ಮೈಸೂರು ರಾಜ್ಯವು ಕಂಡಿದ್ದರಿಂದ ಮೈಸೂರು ಸಂಸ್ಥಾನಕ್ಕೆ ಮಾದರಿ ಮೈಸೂರು ಎಂಬ ಕೀರ್ತಿ ಪ್ರಾಪ್ತವಾಯಿತು. ನಾಲ್ವಡಿ ಕೃಷ್ಣ ಒಡೆಯರು ಅರಸರು ಮನೆತನದಿಂದ ಬಂದವರಾಗಿದ್ದರೂ ಸಹ ಜನತೆ ಆಡಳಿತದಲ್ಲಿ ಪಾಲ್ಗೊಳ್ಳುವಿಕೆಯ ಪರವಾಗಿದ್ದರು. ಪ್ರಜಾಪ್ರತಿನಿಧಿ ಸಭೆ. ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಪ್ರಜಾಪ್ರತಿನಿಧಿ ಸಭೆಯು ನೂತನ ರೂಪವನ್ನು ಪಡೆದು ನಿಜವಾದ ಜನ ಪ್ರತಿನಿಧಿ ಸಭೆಯಾಗಿ ಪರಿವರ್ತನೆಯಾಯಿತು. ಅದಕ್ಕಾಗಿ 1923ರಲ್ಲಿ ಹೊಸ ಕಾನೂನನ್ನು ಜಾರಿಗೆ ತಂದು ಪ್ರಜಾಪ್ರತಿನಿಧಿ ಸಭೆಯನ್ನು ಶಾಸನಬದ್ಧ ಸಂಸ್ಥೆಯನ್ನಾಗಿ ಮಾರ್ಪಡಿಸಿದರು. ಇದು ಪ್ರಜಾತಂತ್ರದ ನೋಡಿ, ಮೈಸೂರು ಸಂಸ್ಥಾನದ ಒಡೆಯರ ರಾಜ ಸಂತತಿಯ 24ನೆಯ ರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರು.
ವಿಜಯನಗರ ಕರ್ನಾಟಕವನ್ನ ಸಾಕಷ್ಟು ರಾಜ ಮನೆತನಗಳು ಆಳ್ವಿಕೆಯನ್ನ ನಡೆಸ್ತವೆ. ನಮಗೆ ಗೊತ್ತಿದೆ, ಸಾಕಷ್ಟು ಸಲ ತಿಳ್ಕೊಂಡಿದ್ದೀವಿ. ನಾನು ಸೈಡ್ ಸೋಷಿಯಲ್ ಸೈನ್ಸ್ ಕೂಡ ಹೆಚ್ಚಿನ ಅಧ್ಯಯನವನ್ನ ಮಾಡ್ತೀವಿ. ಕದಂಬರು, ಶಾತವಾಹನ, ಗಂಗರು, ಹೊಯ್ಸಳರು, ಸೊ ಈ ರೀತಿಯಾಗಿ ಹಲವು ರಾಜ ಮನೆತನಗಳು ಆಳ್ವಿಕೆಯನ್ನ ಮಾಡಿದವೆ. ಅದರಲ್ಲಿ ವಿಜಯನಗರದ ಅರಸರ ನಂತರದಲ್ಲಿ ನಮ್ಮ ಕನ್ನಡ ನಾಡನ್ನ ಆಳ್ವಿಕೆ ಮಾಡಿದಂತಹ ಕನ್ನಡದ ಅರಸ ಮನೆತನ ಯಾವ್ದಾದ್ರು ಇದ್ರೆ ಅದು ಯಾವ್ದಪ್ಪ ಅಂದ್ರೆ ಅದು ಮೈಸೂರಿನ ಒಡೆಯರ್ ಅಲ್ವಾ. ಅಂತಹ ಒಡೆಯರ್ ಸಂತತಿಯಲ್ಲಿ ಮೈಸೂರು ಸಂಸ್ಥಾನದ ರಾಜರಾದಂತಹ 24ನೆಯ ಅರಸರು ಯಾರಪ್ಪ ಅಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್. ನಾಲ್ವಡಿ ಅಂದ್ರೆ ಏನು? ಮುಮ್ಮಡಿ. ನಾಲ್ವಡಿ ಅಂದ್ರೆ 4ನೇ ಅಂತ, ಮತ್ತಿನ ಏನಿಲ್ಲ. ಮುಮ್ಮಡಿ ಅಂದ್ರೆ 3ನೇ ಕೃಷ್ಣರಾಜ ಅಂದ್ರೆ ಅವ್ರಿಗೆ ನಾಲ್ವಡಿ ಅಂದ್ರೆ 4ರಿಂದ ಅಂದ್ರೆ 3 ಜನ ಕೃಷ್ಣರಾಜ ಒಡೆಯರ್ ಬಂದೋಗಿದ್ದಾರೆ ಅಂತ ಅರ್ಥ. ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಬಂದೋಗಿದ್ದಾರೆ. ಅವರ ನಂತರದಲ್ಲಿ ಬಂದಂತಹ ಅರಸರು ನಾಲ್ವಡಿ, 4ನೇ ಕೃಷ್ಣರಾಜ ಒಡೆಯರ್ ಅಂತ ಅರ್ಥ, ಮತ್ತಿನೇನಿಲ್ಲ. ನೋಡಿ, ಇವರ ಆಳ್ವಿಕೆ 1902ರಿಂದ 1940ರವರೆಗೆ ನಡೆಯಿತು. 1900 ಎಲ್ಲಿಂದ ತನಕ? 1940ರವರೆಗೆ. ಎಷ್ಟು ವರ್ಷ? ಸುಮಾರು 38 ವರ್ಷಗಳ ತನಕ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಮೈಸೂರು ಸಂಸ್ಥಾನದ ಚುಕ್ಕಾಣಿಯನ್ನು ಹಿಡಿದು ಅಧಿಕಾರವನ್ನು ನಡೆಸಿದರು. ನಾಲ್ವಡಿ ಕೃಷ್ಣರಾಜ ಒಡೆಯರ್ 1895ರಲ್ಲಿ ಪಟ್ಟಾಭಿಷಿಕ್ತರಾದರೂ ಸಹ ಕೇವಲ 10 ವರ್ಷದ ಬಾಲಕರಾಗಿರುವುದರಿಂದ ಅವರ ತಾಯಿಯವರಾದ ಮಹಾರಾಣಿ ವಾಣಿ ವಿಲಾಸರವರು ರೀಜೆಂಟರ್ ಆಗಿ ಆಡಳಿತ ನಿರ್ವಹಣೆ ಮಾಡಿದರು. ರೀಜೆಂಟ್ ಅಂತಂದ್ರೆ ಪ್ರತಿನಿಧಿ. ಇಲ್ಲಿ ನಮ್ಮ ಮಹಾರಾಜರಾಗಿರ್ತಕ್ಕಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಕೇವಲ 10 ವರ್ಷ ಆಗಿರ್ತಕ್ಕಂತಹ ಒಂದು ಸಂದರ್ಭದಲ್ಲಿ ಅದು ಪಟ್ಟಾಭಿಷಿಕ್ತ ಆದಂತಹ ಸಂದರ್ಭದಲ್ಲಿ 10 ವರ್ಷದ ಬಾಲಕರಾಗಿದ್ದ ಅವರಿಗೆ ಯಾವ ಒಂದು ರಾಜ್ಯವನ್ನ ಹೇಗೆ ಅಧಿಕಾರದ ಒಂದು ಚುಕ್ಕಾಣಿಯನ್ನು ನಡೆಸಿಕೊಡ್ಬೇಕು, ಯಾವ ಸಮಸ್ಯೆಯನ್ನ ಹೇಗೆ ಬಗೆಹರಿಸಬೇಕು, ಸೊ ಈ ತರದ ಒಂದಷ್ಟು ಹೊಣೆಗಾರಿಕೆಯನ್ನ ಸರಿಯಾದಂತ ರೀತಿಯಲ್ಲಿ ನಿಭಾಯಿಸತಕ್ಕಂತ ಒಂದು ಶಕ್ತಿ ಅಥವಾ ಚೈತನ್ಯ ಅಂತಕ್ಕಂಥದ್ದು ಹೊಂದಿರಲ್ಲ. ಯಾಕೆಂದ್ರೆ ಬೆಳೆಯ ಬಾಲಕ 10 ವರ್ಷ ಅಂದ್ರೆ ಏನ್ ತಾನೇ ಜವಾಬ್ದಾರಿ ಇರುತ್ತೆ. ಹಾಗಾಗಿ ಸರಿಯಾದಂತಹ ರೀತಿಯಲ್ಲಿ ಶಿಕ್ಷಣ ಕೂಡ ಅವರಿಗೆ ಲಭಿಸಿರೋದಿಲ್ಲ. ಹಾಗಾಗಿ ಅವರ ಪ್ರತಿನಿಧಿಯಾಗಿ ನಮ್ಮ ಮಹಾರಾಜರ ತಾಯಿಯಾಗಿರ್ತಕ್ಕಂತಹ ವಾಣಿ ವಿಲಾಸರವರು, ಯಾರು? ವಾಣಿ ವಿಲಾಸರವರು ಆ ಒಂದು ರಾಜ್ಯದ ಇಡೀ ಅಧಿಕಾರವನ್ನ ತನ್ನ ಒಂದು ವಶಕ್ಕೆ ತಕ್ಕೊಂಡ್ಬಿಟ್ಟು ಸಂಪೂರ್ಣವಾಗಿರ್ತಕ್ಕಂತಹ ರಾಜ್ಯಕ್ಕೆ ಯಾವುದೇ ರೀತಿಯ ಲೋಪದೋಷಗಳು ಬರದ ಹಾಗೆ, ಸಮಸ್ಯೆಗಳು ಬರದ ಹಾಗೆ ಯಶಸ್ವಿಯಾಗಿ ನಮ್ಮ ಮಹಾರಾಜರ ಒಂದು ನೇರ ಅಧಿಕಾರಕ್ಕೆ ಬರುವವರೆಗೂ ಕೂಡ ಅಧಿಕಾರವನ್ನ ನಡೆಸ್ತಾರೆ. ಜೊತೆಗೆ ಇಲ್ಲಿ ನಮ್ಮ ಮಹಾರಾಣಿಯರಿಗೆ 2 ರೀತಿಯ ಒಂದು ಜವಾಬ್ದಾರಿ ಇರ್ತಕ್ಕಂಥ ನಾವಿಲ್ಲಿ ಗಮನಿಸಬೇಕು. ಒಂದು, ರಾಜ್ಯಕ್ಕೆ ಯಾವುದೇ ತರದ ಸಮಸ್ಯೆಗಳು ಬರದ ಹಾಗೆ ರಾಜ್ಯವನ್ನ ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಹೋಗ್ತಕ್ಕಂಥದ್ದು ಒಂದು. ಎರಡನೇದಾಗಿ, ಒಂದು ಮೈಸೂರು ರಾಜ್ಯದ ಒಂದು ಸರ್ವತೋಮುಖ ಅಭಿವೃದ್ಧಿಯನ್ನ ಮಾಡುವ ಸಲುವಾಗಿ ಅದೇ ರೀತಿಯಾಗಿ ಸರ್ವತೋಮುಖ ಪ್ರತಿಭೆಯ ರೂಪದಲ್ಲಿ ಪ್ರತಿಭೆಯನ್ನ ಬೆಳೆಸ್ತಕ್ಕಂಥದ್ದು ಕೂಡ ಮಹಾರಾಣಿಯ ಅವರ ಹೊಣೆಗಾರಿಕೆ. ಅಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ ಒಂದು ಉತ್ತಮ ರಾಜನನ್ನಾಗಿ ಮಾಡಬೇಕು ಅಂತಕ್ಕಂಥ ರೀತಿಯಲ್ಲಿ ಅವನಿಗೆ ಬೇಕಾಗಿರ್ತಕ್ಕಂತಹ ಒಂದು ವಿದ್ಯಾಭ್ಯಾಸ, ಯಾವುದೇ ರೀತಿಯ ಒಂದು ಸಮಸ್ಯೆಗಳಾಗುತ್ತೆ ಅಥವಾ ಏನು ಗೊತ್ತಿಲ್ಲ ಅನ್ನಬಾರದು. ಸೊ ಆ ರೀತಿಯಾಗಿ ಎಲ್ಲಾ ರೀತಿಯ ಒಂದು ತರಬೇತಿಯನ್ನ, ಶಿಕ್ಷಣ ಸೌಲಭ್ಯನ ಒದಗಿಸ್ತಕ್ಕಂತ ಒಂದು ಹೊಣೆಗಾರಿಕೆ, ಜವಾಬ್ದಾರಿ ಇರ್ತಕ್ಕಂಥದ್ದು ಕೂಡ ನಮ್ಮ ಮಹಾರಾಣಿಯಾಗಿರ್ತಕ್ಕಂಥ ಯಾರು? ವಾಣಿ ವಿಲಾಸರ್ ಅವರಿಗೆ ಇತ್ತು. ಸೊ ಹಾಗಾಗಿ ಆ 2 ಜವಾಬ್ದಾರಿಗಳನ್ನ ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿದಂತಹ ಮಹಾರಾಣಿಯವರು. ಇನ್ನು ಮಹಾರಾಜರಿಗೆ ಸೂಕ್ತ ವಿದ್ಯಾಭ್ಯಾಸ, ಆಡಳಿತ ತರಬೇತಿಯನ್ನ ಇವುಗಳನ್ನ ಮಹಾರಾಣಿಯವರು ತೀವ್ರ ನಿಗಾ ವಹಿಸಿ ನಡೆಸಿದರ ಪರಿಣಾಮವಾಗಿ ಮೈಸೂರು ರಾಜ್ಯಕ್ಕೆ ಒಬ್ಬ ಸಮರ್ಥ ಆಡಳಿತಗಾರನಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ದೊರಕಿದರು. ಬಹುಶಃ ಇವತ್ತು ಮೈಸೂರು ನಾವು ನೆನೆಸ್ಕೊಂತಾ ಇದೀವಿ, ಮಾದರಿ ಮೈಸೂರಿನ ಕಲ್ಪನೆ ಕೊಟ್ಟಿದೆ. ಇಡೀ ಭಾರತದಲ್ಲಿ ಅತ್ಯಂತ ಮುಂದುವರೆದ ಅಥವಾ ಅತ್ಯಂತ ಅಚ್ಚುಕಟ್ಟಾದ ಅಥವಾ ಶುಚಿತ್ವದಿಂದ ಕೂಡಿದಂತಹ ನಗರ ಯಾವ್ದಂತೇಳಿ ಗುರುತಿಸ್ಕೊಂಡಿದ್ರೆ ಅದು ನಮ್ಮ ಕರ್ನಾಟಕದ ಮೈಸೂರು. ಪ್ರತಿ ವರ್ಷನೂ ಕೂಡ ಅತ್ಯಂತ ಸ್ವಚ್ಛ ನಗರ ಅಂತ ಹೇಳ್ಬಿಟ್ಟು ಪ್ರಶಸ್ತಿಯನ್ನ ಪಡ್ಕೊಂತಾ ಇದೆ.
ಅಷ್ಟೊಂದು ಸ್ವಚ್ಛವಾಗಿದೆ ಅನ್ನೋದಕ್ಕೆ ಕಾರಣಕರ್ತರು ಅವತ್ತಿನ ಕಾಲದಲ್ಲಿ ಆ ಸಸಿಯನ್ನ ನೆಟ್ಟಂತಹ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತು ಮೈಸೂರಿನ ದಿವಾನರಾಗಿರ್ತಕ್ಕಂತಹ ಸರ್ ವಿಶ್ವೇಶ್ವರಯ್ಯನವರಿಗೆ ಸಲ್ಲುತ್ತೆ. ಒಂದು ಎತ್ತಿನ ಗಾಡಿನ ಎಳಿಬೇಕಾದ್ರೆ 2 ಎತ್ತುಗಳು ಎಷ್ಟು ಮುಖ್ಯ ಆಗುತ್ತೋ ಆ ರೀತಿಯಾಗಿ ಒಂದು ಮೈಸೂರು ಅಂತಕ್ಕಂಥ ಒಂದು ನಗರವನ್ನ ತಮ್ಮ ಹೆಗಲ ಮೇಲೆ ಹೊತ್ಕೊಂಡು ಸಾಗದಂತಹ ಇಬ್ಬರು ಮಹನೀಯರು ಒಂದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತು ಸರ್ ವಿಶ್ವೇಶ್ವರಯ್ಯ. ಹಾಗಾಗಿ ಅಂತಹ ನಾಲ್ವಡಿ ಕೃಷ್ಣರಾಜರ ಒಡೆಯರಿಗೆ ಆ ಒಂದು ಶಿಕ್ಷಣ ಅಂತಕ್ಕಂಥದ್ದು ಅವತ್ತಿನ ಕಾಲದಲ್ಲಿ ಅತ್ಯಂತ ಯಶಸ್ವಿಯಾಗಿ ತಲುಪಿದಂತಹ ಕೀರ್ತಿ ನಮ್ಮ ರಾಣಿ ಇರ್ತಕ್ಕಂತಹ ವಾಣಿ ವಿಲಾಸರವರಿಗೆ ಸಲ್ಲುತ್ತೆ. ಇನ್ನು ಮಾದರಿ ಮೈಸೂರಿನ ಕಲ್ಪನೆ 1902ರಲ್ಲಿ 2 ಆಗಸ್ಟ್ 8ನೇ ತಾರೀಕಿನಿಂದ ಮೈಸೂರು ರಾಜ್ಯದ ನೇರ ಉಸ್ತುವಾರಿ ಕೃಷ್ಣರಾಜ ಒಡೆಯರ್ ಅವರ ಸುಪರ್ದಿಗೆ ಬಂದಿತ್ತು. ಎಷ್ಟೊಂದು ಪಟ್ಟಾಭಿಷೇಕ ಆಗಿದ್ದು 1895ರಲ್ಲಿ ಪಟ್ಟಾಭಿಷೇಕ ಆಗ್ತಕ್ಕಂಥದ್ದು. ಆಗಾಗ ಎಷ್ಟು ವರ್ಷ ಆಗಿತ್ತು? 10 ವರ್ಷದ ಬಾಲಕ ಅಲ್ವಾ? ಹಾಗಾದ್ರೆ ಈಗ ಪಟ್ಟಾಭಿಷೇಕ ಆಗ್ತಕ್ಕಂಥದ್ದು ಎಷ್ಟನೇ ಇಸ್ವಿಯಲ್ಲಿ ಪಟ್ಟಾಭಿಷೇಕ ಆಗಿತ್ತು? ಸರಿ, ಪಟ್ಟಾಭಿಷೇಕ ಆಗಿದ್ದಲ್ಲ, ಅಧಿಕಾರವನ್ನ ನೇರವಾಗಿ ವಹಿಸಿಕೊಂಡಂತ ವರ್ಷ 1902. ಎಷ್ಟು ವರ್ಷ ಆಯ್ತು ಅಲ್ಲಿಗೆ? ಕರೆಕ್ಟಾ? 17 ವರ್ಷದ ಬಾಲಕ ಅಥವಾ ಯುವಕ. ಬಾಲಕ ಅನ್ಬಾರ್ದು, ಅದಕ್ಕೆ ಪಟ್ಟಾಭಿಷೇಕ ಆಗ್ಬೇಕಾದ್ರೆ ಬಾಲಕ, ಈಗ ತರುಣ, ನವ ತರುಣ ಅಲ್ವಾ? 17 ವರ್ಷವಾಗಿರ್ತಕ್ಕಂತಹ ಸಂದರ್ಭದಲ್ಲಿ 1902ರಲ್ಲಿ ಮೈಸೂರು ಯಾವಾಗ ತನ್ನ ತಾಯಿಯವರಿಗೆ ತನ್ನ ಮಗ ಸಮರ್ಥವಾಗಿದ್ದಾನಪ್ಪ ಅಂದ್ರೆ ಅವನ ಕೈಲೇ ಜವಾಬ್ದಾರಿಯನ್ನ ಕೊಟ್ರೆ ಇಡೀ ರಾಜ್ಯವನ್ನ ಯಶಸ್ವಿಯಾಗಿ ಮುನ್ನಡೆಸ್ಕೊಂಡು ಹೋಗ್ತಾನೆ ಅನ್ನೋ ಒಂದು ನಂಬಿಕೆ ಬಂತು. ಅಂತ ಒಂದು ಸಂದರ್ಭದಲ್ಲಿ ಅವರ ಒಂದು ಶಿಕ್ಷಣ ಕೂಡ ಕಂಪ್ಲೀಟ್ ಆಗಿರುತ್ತೆ. ಹಾಗಾಗಿ ಎಲ್ಲವನ್ನೂ ಕೂಡ ಕೊಟ್ರೆ ಸರಿಯಾಗಿ ನಡೆಸ್ಕೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು ನಂಬಿಕೆ ಇಟ್ಬಿಟ್ಟು ನೇರವಾಗಿ ಅಧಿಕಾರವನ್ನ ಹಸ್ತಾಂತರವನ್ನ ಇದುವರೆಗೂ ಹೋಗ್ತಾ ಇದ್ರಲ್ವಾ, ಈಗ ನೇರವಾಗಿ ಹಸ್ತಾಂತರವನ್ನ ಮಾಡ್ತಾರೆ. ಅಲ್ಲಿಂದ 1902ರಿಂದ 1940ರವರೆಗೆ 38 ವರ್ಷಗಳ ಕಾಲ ಅಧಿಕಾರವನ್ನ ನಡೆಸ್ತಾರೆ. ಇನ್ನು ಮೈಸೂರಿನ ಕಲ್ಪನೆ ಬರ್ತಾ ಇದೆ ಇಲ್ಲಿ. ಆಗ ದಿವಾನರಾಗಿದ್ದ ಸರ್ ಕೆ ಶೇಷಾದ್ರಿ ಅಯ್ಯರ್ ಅವರ ಸಹಕಾರದೊಂದಿಗೆ ಮೈಸೂರು ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಕಂಕಣ ಬದ್ಧರಾಗಿದ್ದರು. ಸೊ ಇಲ್ಲಿ 1881ರಲ್ಲಿ ಇಲ್ಲಿ ಸ್ವಲ್ಪ ಹಿಂದಿಂದ ಬರಬೇಕಾಗುತ್ತೆ, ಕಥೆ ಒಂದು ಬರುತ್ತೆ. 1799, 1834 ಇಲ್ಲೇ ತನಕ ಎಷ್ಟು ಕಥೆ ಹೇಳ್ಬೇಕಾಗುತ್ತೆ. ಪಾಠಕ್ಕೆ ಪೂರಕವಾಗಿದೆ ಅಂತ ಹೇಳ್ಬಿಟ್ಟು ಜಸ್ಟ್ ತಿಳ್ಕೊಂಡ್ರೆ ತಪ್ಪೇನಿಲ್ಲ. ಈಗ ಈ ಸೋಷಿಯಲ್ ಸೈನ್ಸ್ ಬರುತ್ತೆ. 4ನೇ ಆಂಗ್ಲೋ ಮೈಸೂರು ಯುದ್ಧ ಎಷ್ಟು ನಡೆದಿದ್ದು? 1799ರಲ್ಲಿ. ಈ 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಸಾಯ್ತ ಅಲ್ವಾ? ಸತ್ತಂತ ನಂತರದಲ್ಲಿ ಮೈಸೂರು ರಾಜ್ಯದ ಅಧಿಕಾರ ಮೈಸೂರಿನ ಒಂದು ಒಡೆಯರಿಗೆ ಸಲ್ಲಿಸ್ತಾರೆ. ಸತ್ತಂತ ಸಂದರ್ಭದಲ್ಲಿ ಮೈಸೂರು ಅಂತಕ್ಕಂಥದ್ದು 4 ಭಾಗ ಆಗುತ್ತೆ. ಒಂದು ಭಾಗ ಬ್ರಿಟಿಷರಿಗೆ ಸಹಕಾರವನ್ನು ಕೊಟ್ಟಂತಹ ಮರಾಠರಿಗೆ ಕೊಡ್ತಾರೆ, ಒಂದು ಭಾಗವನ್ನ ಹೈದರಾಬಾದ್ನ ನಿಜಾಮರಿಗೆ ಕೊಡ್ತಾರೆ, ಮತ್ತೊಂದು ಭಾಗವನ್ನ ಬ್ರಿಟಿಷ್ನವರು ಇಟ್ಕೊಂತಾರೆ. ಇನ್ನು 4ನೇ ಭಾಗ ಇದೆಯಲ್ಲ, ಆ ಒಂದು ಭಾಗವನ್ನ ಮೈಸೂರಿನ ಒಡೆಯರಿಗೆ ಕೊಡ್ತಾರೆ. ಇಲ್ಲಿ ಟಿಪ್ಪು ಸುಲ್ತಾನ್ ಮೈಸೂರಿನ ಅರಸ ಅಲ್ಲ, ಮೈಸೂರಿನ ಅರಸರನ್ನ ಮೂಲೆಗೆ ತಳ್ಳಿ ಅವನು ಅಧಿಕಾರವನ್ನ ನಡೆಸ್ತಿರ್ತಕ್ಕಂಥದ್ದು ಅಲ್ವಾ? ಹಾಗಾಗಿ ಅಂತ ಒಂದು ಅಧಿಕಾರವನ್ನು ಮೈಸೂರಿನ ಅರಸರಿಗೆ ವಾಪಸ್ಸು ಕೊಡ್ತಕ್ಕಂಥದ್ದು. ಒಂದು ಭಾಗವನ್ನ 4 ಭಾಗದಲ್ಲಿ ಒಂದು ಭಾಗವನ್ನ ಕೊಡ್ತಾರೆ. ಅದಾದ್ಮೇಲೆ ಒಂದಷ್ಟು ಘಟನಾವಳಿಗಳನ್ನು ಹೇಳ್ತಾರೆ. ಬೂದಿ ಬಸಪ್ಪನ ದಂಗೆ ಅಂತೇಳಿ ನಮ್ಮ ಇತಿಹಾಸದಲ್ಲಿ ಬರ್ತಾ ಹೋಗುತ್ತೆ. ಆ ದಂಗೆ ಕಾರಣದಿಂದಾಗಿ 1834ರಲ್ಲಿ ಮತ್ತೆ ಆ ಭಾಗವನ್ನು ಕೂಡ ಬ್ರಿಟಿಷರೇ ವಶಪಡಿಸ್ತಾರೆ. ಹಾಗಾಗಿ ಅಲ್ಲಿಂದ 1881ರವರೆಗೂ ಕೂಡ ನಡೆಸ್ತಾರೆ. ಅಲ್ಲಿ ಕಮಿಷನರ್ ಆಳ್ವಿಕೆ ನಡೆಸ್ತಾರೆ. ಮಾರ್ಕ್ ಕಬ್ಬನ್, ಲೋಯಿ ಬೆಂತಮ್, ಮೌರಿ ಅಂತೇಳಿ ಒಂದಷ್ಟು ಪ್ರಸಿದ್ಧ ಕಮಿಷನರ್ಗಳು ಆಡಳಿತವನ್ನ ಮೈಸೂರು ಸಂಸ್ಥಾನದಲ್ಲಿ ನಡೆಸ್ತಾರೆ. ಅದಾದ ನಂತರದಲ್ಲಿ ಪುನಃ 1889ರಲ್ಲಿ ಬರುತ್ತೆ. ಆಗ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರು ಒಂದಷ್ಟು ವಯಸ್ಸಾಗಿರುತ್ತೆ, ಅಧಿಕಾರವನ್ನು ನಡೆಸ್ತಕ್ಕಂಥ ಒಂದು
ಸಾಮರ್ಥ್ಯ ಚೈತನ್ಯ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ. ಅಂತ ಒಂದು ಸಂದರ್ಭದಲ್ಲಿ ದಿವಾನ ಅಂತಕ್ಕಂಥ ಒಂದು ಪದವಿ ಉಟ್ಕೊಳ್ಳುತ್ತೆ. ಆಗ ಮೈಸೂರು ಸಂಸ್ಥಾನದ ಪ್ರಥಮ ದಿವಾನರಾದಂತಾರೆ ಯಾರಪ್ಪ ಅಂದ್ರೆ ಸಿ ರಂಗಾಚಾರ್ಯರು. ಶ್ರೀ ರಂಗಾಚಾರ್ಯರು ಅಂತಕ್ಕಂಥವ್ರು ಮೈಸೂರು ಸಂಸ್ಥಾನದ ಪ್ರಥಮ ದಿವಾನರಾಗಿ ನೇಮಕಗೊಳ್ತಾರೆ. ಅಲ್ಲಿಂದ ದಿವಾನ ಪದ್ಧತಿ ಅಂತಕ್ಕಂಥದ್ದು ಕಂಟಿನ್ಯೂ ಆಗ್ತಾನೆ ಬರುತ್ತೆ, ಮುಂದುವರಿತಾ ಬರುತ್ತೆ. ಸೊ ಈ ರೀತಿಯಾಗಿ ಬಂದಂತಹ ದಿವಾನರಲ್ಲಿ ಇಲ್ಲಿ ಪಾಠದಲ್ಲಿ ಬಂದಲ್ಲ ಕೆ ಶೇಷಾದ್ರಿ ಅಯ್ಯರ್ ಅವರು. ಆ ಕೆ ಶೇಷಾದ್ರಿ ಅಯ್ಯರ್ ಅವರು ಇವರು ಯಾರು ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು 1902ರಲ್ಲಿ ಏನು ಅಧಿಕಾರವನ್ನ ವಹಿಸ್ಕೊಂತಾರೋ ಅಂತಹ ಸಂದರ್ಭದಲ್ಲಿ ದಿವಾನರಾಗಿರ್ತಾರೆ. ಸೊ ಅವರ ಒಂದು ಕಿರಿತನದ ಸಹಾಯವನ್ನು ಕೂಡ ನಮ್ಮ ಚಿಕ್ಕರಾಜರಾಗಿರ್ತಕ್ಕಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಪಡ್ಕೊಂತಾರೆ. ಅವರ ಸಲಹೆ ಸೂಚನೆಗಳನ್ನು ಪಡ್ಕೊಳ್ಳೋ ಮುಖಾಂತರವಾಗಿ ಒಟ್ಟಾರೆ ಒಂದು ಮಾದರಿ ಮೈಸೂರಿನ ಸರ್ವತೋಮುಖ ಅಭಿವೃದ್ಧಿಗಾಗಿ ಶ್ರಮಿಸ್ತಾರೆ. ಇವರ ಕಾಲದಲ್ಲಿ ಇಡೀ ಭರತ ಖಂಡದಲ್ಲಿ ಯಾವ ಸಂಸ್ಥಾನವೂ ಕಾಣದ ಅಭಿವೃದ್ಧಿಯನ್ನು ಮೈಸೂರು ರಾಜ್ಯ ಕಂಡದರಿಂದ ಮೈಸೂರು ಸಂಸ್ಥಾನಕ್ಕೆ ಮಾದರಿ ಮೈಸೂರು ಎಂಬ ಕೀರ್ತಿ ಪ್ರಾಪ್ತವಾಯಿತು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅರಸ ಮನೆತನದಿಂದ ಬಂದವರಾಗಿದ್ದರೂ ಸಹ ಜನತೆಯ ಆಡಳಿತದಲ್ಲಿ ಪಾಲ್ಗೊಳ್ಳುವಿಕೆಯ ಪರವಾಗಿದ್ದರು. ಇಲ್ಲ ಪಾಯಿಂಟ್ ಅಂತಾರೆ ನೋಡ್ರಿ, ಇಡೀ ಭರತ ಖಂಡದಲ್ಲಿ ನಮ್ಮ ಭಾರತ ದೇಶವನ್ನ ಭರತ ಖಂಡ ಅಂತ ಕರಿತೀವಿ. ಯಾಕೆಂದ್ರೆ ಭರತ ನಮ್ಮ ಭಾರತ ದೇಶವನ್ನು ಪ್ರಪ್ರಥಮವಾಗಿ ಆಳದಂತವನು, ಹಾಗಾಗಿ ಅವನಿಂದನೇ ಭಾರತ ದೇಶಕ್ಕೆ ಭರತ ಖಂಡ ಅಂತ ಕರೀತು. ಹಾಗಾಗಿ ಭರತದಿಂದ ಭಾರತ ಅಂತೇಳಿ ಆಗಿದ್ದ ಅನ್ನೋದು ಗೊತ್ತಿದೆ. ಹಾಗಾಗಿ ಇಡೀ ಭರತ ಖಂಡದಲ್ಲಿ ಎಷ್ಟೊಂದು ಸಂಸ್ಥಾನಗಳಿದ್ವು. ಆದ್ರೆ ಎಷ್ಟೊಂದು ಸಂಸ್ಥಾನಗಳಿದ್ರೂ ಕೂಡ, ಸಾವಿರ ಸಂಖ್ಯೆ ಇದ್ರೂ ಕೂಡ ಯಾವ ಒಂದು ಸಂಸ್ಥಾನವೂ ಕೂಡ ಪ್ರಗತಿ ಆಗದೇ ಇರತಕ್ಕಂತಹ ರೀತಿಯಲ್ಲಿ ಅತ್ಯಂತ ವೇಗವಾಗಿ ಮತ್ತು ಅತ್ಯಂತ ಯಾವುದೇ ತರಹದ ಸಮಸ್ಯೆಗಳು ಇಲ್ಲದ ರೀತಿಯಲ್ಲಿ ಮುಂದುವರೆದಂತಹ ಯಾವ್ದಾದ್ರು ಒಂದು ಸಂಸ್ಥಾನ ಇದ್ದಿದ್ದೇ ಆದಲ್ಲಿ ಅದು ಕೇವಲ ಒಂದೇ ಒಂದು, ಅದು ಮೈಸೂರು ಸಂಸ್ಥಾನ. ಸೊ ಇಲ್ಲಿ ಮಾದರಿ ಮೈಸೂರು ಅಂತಂದಾಗ ಮಾದರಿ ಅಂದ್ರೆ ಏನು? ನನ್ನಲ್ಲಿ ನಾನು ಇನ್ನೊಬ್ಬರಿಗೆ ಮಾದರಿಯಾಗಿದ್ದೀನಿ ಅಂತಂದಾಗ ನನ್ನಲ್ಲಿ ಯಾವುದೇ ತರಹದ ಲೋಪದೋಷಗಳು ಇಲ್ಲ, ನಾನು ಎಲ್ಲಾ ರಂಗದಲ್ಲೂ ಸರ್ವತೋಮುಖವಾಗಿ ಅಭಿವೃದ್ಧಿ ಇದೆ, ನಾನು ಎಲ್ಲ ವಿಚಾರಗಳನ್ನು ತಿಳ್ಕೊಂಡಿದ್ದೀನಿ ಅಂತಂದಾಗ ತಾನೆ. ಸೊ ನನ್ನನ್ನ ನೋಡಿ ನಾನು ಆಗಿದ್ದಾಗ ನನ್ನನ್ನ ನೋಡಿ ಏನ್ ಮಾಡ್ತಾರೆ ಬೇರೆಯವರು ಕಲಿತಾರೆ, ಫಾಲೋ ಮಾಡ್ತಾರೆ ಅಲ್ವಾ? ಹಂಗೆ ಮೈಸೂರು ರಾಜ್ಯ ಅಂತಕ್ಕಂಥದ್ದು ಯಾವ ರಂಗದಲ್ಲೂ ಕೂಡ ಹಿಂದುಳಿದಿರಲಿಲ್ಲ. ಎಲ್ಲಾ ರಂಗದಲ್ಲೂ ಕೂಡ, ಎಲ್ಲಾ ಹಂತದಲ್ಲೂ ಕೂಡ ಅತ್ಯಂತ ವೇಗವಾಗಿ, ಸಮರ್ಥವಾಗಿ, ಯಶಸ್ವಿಯಾಗಿ ಮುಂದುವರೆದಿದ್ದರ ಪರಿಣಾಮವಾಗಿ ಬೇರೆ ಸಂಸ್ಥಾನಗಳು ಇವರ ಕಡೆ, ಮೈಸೂರು ಸಂಸ್ಥಾನದ ಕಡೆ ತಿರುಗಿ ನೋಡುವ ಹಾಗಾಯಿತು. ಜೊತೆಗೆ ಅದನ್ನ ನೋಡಿ ನಾವು ಕಲಿಬೇಕು ಅನ್ನೋದು ಕಲ್ಪನೆ ಆ ಒಂದು ಸಂಸ್ಥಾನಕ್ಕೆ ಬರ್ತಾ ಹೋಗುದು. ಸೊ ಆ ರೀತಿಯಾದಂತಹ ಮಾಡಿದಂತಹ ಕೀರ್ತಿ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ಸಲ್ಲುತ್ತೆ. ಜೊತೆಗೆ ಇನ್ನೊಂದು ಪಾಯಿಂಟ್ ಕೂಡ ಬಂದಿದೆ, ಜನರು ಇಲ್ಲಿ ನೋಡಿ ನಾನು ರಾಜ ಇದ್ದೀನಿ ಅಂತ ಹೇಳ್ಬಿಟ್ಟು ನಾನು ಹೇಳಿದಾಗ ನೀವೆಲ್ಲರೂ ಕೂಡ ಕೇಳಬೇಕು ಅಂತ ಹೇಳ್ಬಿಟ್ಟು ನಾನು ಸರ್ವಾಧಿಕಾರವನ್ನು ನಡೆಸ್ತಕ್ಕಂಥದ್ದು ಸರಿನಾ ತಪ್ಪ? ಸರಿನಾ ತಪ್ಪ? ತಪ್ಪು. ನಾನ್ ರಾಜ ಅಂದಾಗ ನಾನು ಹೇಳಿದಾಗ ನೀವು ಕೇಳಬೇಕು ಪ್ರಜೆಗಳೆಲ್ಲರೂ ಅನ್ಬೋದಲ್ಲ. ಸೊ ರಾಜ ಹೌದು, ಆದ್ರೆ ರಾಜನ ಜೊತೆ ಪ್ರಜೆಗಳಿಗೂ ಕೂಡ ನಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಳ್ಳಿಕ್ಕೆ ಮತ್ತು ಹೇಳ್ಕೊಳ್ಳಿಕ್ಕೆ, ಸಲಹೆ ಸೂಚನೆಯನ್ನ ಕೊಡ್ಲಿಕ್ಕೆ ಸರಿಯಾದಂತಹ ಸ್ಥಾನಮಾನ ಇರುತ್ತೆ, ಅವಕಾಶ ಇದೆ. ಆದ್ರೆ ಅದನ್ನ ಕೊಡ್ತಕ್ಕಂಥದ್ದು, ಅವಕಾಶವನ್ನು ಕೊಡ್ತಕ್ಕಂಥದ್ದು, ಬಿಡ್ತಕ್ಕಂಥದ್ದು ರಾಜರ ಕೈಯಲ್ಲಿ ಇರ್ತಕ್ಕಂಥದ್ದು. ಆದ್ರೆ ನಮ್ಮ ಮಹಾರಾಜರು ಅದಕ್ಕೆ ಅವಕಾಶವನ್ನ ಕೊಟ್ಟಿದ್ರು. ಅದೊಂದು ಬಹಳ ಮುಖ್ಯವಾಗಿರ್ತಕ್ಕಂಥ ನಾವು ಮೆಚ್ಚಬೇಕಾದಂತ ಒಂದು ಅಂಶಗಳಲ್ಲಿ ಒಂದು. ಹಾಗಾಗಿ ನೋಡಿ, ತಮ್ಮ ಒಂದು ಜನತೆ ಆಡಳಿತದಲ್ಲಿ ಪಾಲ್ಗೊಳ್ಳಿ, ಜನತೆಯ ಆಡಳಿತದಲ್ಲಿ ಭಾಗವಹಿಸತಕ್ಕಂತಹ ಒಂದು ಅವಕಾಶವನ್ನ ಕರುಣಿಸಿಕೊಟ್ಟಂತಹ ಕೀರ್ತಿ ನಮ್ಮ ಮಹಾರಾಜರಾಗಿರ್ತಕ್ಕಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ಸಲ್ಲುತ್ತೆ. ಇವತ್ತಿನ ಪಾಠ ಇಲ್ಲಿಗೆ ಇರಲಿ. ಹೋಮ್ವರ್ಕ್ ಬರ್ಕೊಳ್ಳಿ. ಹೋಮ್ವರ್ಕ್ ಬರ್ಕೊಳ್ಳಿ. ಇವತ್ತಿನ ಪಾಠಕ್ಕೆ ಸಂಬಂಧಪಟ್ಟಂತೆ ಮೈಸೂರು ಸಂಸ್ಥಾನದ 24ನೇ ಒಡೆಯರು ಯಾರು ಅಂತಕ್ಕಂಥದ್ದು ಒಂದು. ನೆಕ್ಸ್ಟ್ ಎರಡನೇದಾಗಿ ನಾಲ್ವಡಿ
ಕೃಷ್ಣರಾಜ ಒಡೆಯರ್ ಪಟ್ಟಾಭಿಷಿಕ್ತರಾಗಿದ್ದು ಪಟ್ಟಾಭಿಷಿಕ್ತರಾದುದು ಎಷ್ಟರಲ್ಲಿ ಒಂದು. ಮೂರನೇದು ನಾಲ್ವಡಿ ಕೃಷ್ಣ ರಾಜ ಒಡೆಯರು ಅವರ ತಾಯಿಯ ಹೆಸರೇನು? ನಾಲ್ವಡಿ ಕೃಷ್ಣರಾಜ ಒಡೆಯರವರ ತಾಯಿಯ ಹೆಸರೇನು? ನೆಕ್ಸ್ಟ್ ನಾಲ್ಕನೇದು ನಾಲ್ವಡಿ ಕೃಷ್ಣ ರಾಜ ಒಡೆಯರು ಯಾವುದಕ್ಕಾಗಿ ಕಂಕಣ ಬದ್ಧರಾಗಿದ್ದರು? ಯಾವುದಕ್ಕಾಗಿ ಕಂಕಣ ಬದ್ಧರಾಗಿದ್ದರು? ನೆಕ್ಸ್ಟ್ ಕೊನೆಯದಾಗಿ ಐದನೇ ಪ್ರಶ್ನೆ. ನಾಲ್ವಡಿ ಕೃಷ್ಣ ರಾಜ ರವರು ನೇರ ಉಸ್ತುವಾರಿಯನ್ನು ಪಡೆದ ಸಂದರ್ಭದಲ್ಲಿದ್ದ ದಿವಾನರು ಯಾರು? ಮೈಸೂರು ಸಂಸ್ಥಾನದ 24ನೇ ಅರಸರು ಯಾರು? ನಾಲ್ವಡಿ ಕೃಷ್ಣರಾಜ ಒಡೆಯರು ಪಟ್ಟಾಭಿಷಿಕ್ತರಾದದ್ದು ಎಷ್ಟರಲ್ಲಿ? ನಾಲ್ವಡಿ ಕೃಷ್ಣರಾಜ ಒಡೆಯರ ತಾಯಿ ಹೆಸರೇನು? ಇನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರು ಯಾವುದಕ್ಕಾಗಿ ಕಂಕಣ ಬದ್ಧರಾಗಿದ್ದರು? ಒಂದು. ಐದನೇದಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಅಧಿಕಾರವನ್ನು ನೇರವಾಗಿ ಪಡ್ಕೊತಾರಲ್ವಾ, ಉಸ್ತುವಾರಿಯನ್ನ ಅವರ ತಾಯಿಯಿಂದ ಅವರು ಪಡ್ಕೊತಾರಲ್ಲ, ಅಂತ ಒಂದು ಸಂದರ್ಭದಲ್ಲಿ ಅವರ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಯಾರು ಮೈಸೂರಿನ ದಿವಾನರಾಗಿದ್ದರು? ಈ ಒಂದು 5 ಪ್ರಶ್ನೆಗಳಿಗೆ ನಾಳೆ ಹೋಮ್ವರ್ಕ್ ಮಾಡ್ಕೊಂಡು